ಹಾಯ್ ಎಲ್ರಿಗೂ ಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆಳಗಿನ ಒಂದು ರುಚಿಯಾದ ತಿಂಡಿಯೊಂದಿಗೆ ಬಂದಿದ್ದೇನೆ. ಇಷ್ಟು ಸುಲಭವಾಗಿ ಹೇಗೆ ಮಾಡ್ಬೋದು, ಯಾವಾಗಲೂ ಏನು ತಿಂಡಿ ಮಾಡೋದು ಅಂತ ಚಿಂತೆ ಮಾಡೋರಿಗೆ ಈ ತಿಂಡಿಯನ್ನು ಒಂದು ಸತಿ ಟ್ರೈ ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ನೋಡಿ ಚಿಕ್ಕ ಲೋಟದಲ್ಲಿ 3/4 ಗ್ಲಾಸಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದು, ಹಾಗಾಗಿ ನೀವು ತುಂಬ ಜನರಿಗೆ ಮಾಡಬೇಕು ಅಂತಿದ್ದಾಗ ಅಳತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಒಂದು 4 ಜನರಿಗೆಲ್ಲ ಬೇಕಂದರೆ ನೀವು ಒಂದು 2 ಗ್ಲಾಸಷ್ಟು ಹೆಸರುಬೇಳೆ ಎಲ್ಲ ಹಾಕ್ಕೊಳ್ಬೋದು. ಅದೇ ಅಳತೆಯಲ್ಲಿ ನಾನೀಗ ನೋಡಿ 3/4 ಗ್ಲಾಸಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು ಸತಿ 2 ಸತಿ ತೊಳ್ಕೊಂಡು ಬರಬೇಕು. ತೊಳ್ಕೊಂಡು ಆಯಿತು, ಇನ್ನು ಇದನ್ನು ಬೇಯಿಸ್ಕೊಳ್ಬೇಕು. ಈ ಲೋಟದಲ್ಲಿ ಬೇಯಿಸ್ಬೇಕಂದ್ರೆ ನಾನು ನೀರನ್ನು ಇಲ್ಲಿ 1.5 ಗ್ಲಾಸ್ ಆಗ್ತದೆ, 3/4 ಆಗುವಾಗ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು. ಬಟ್ ನಮಗಿದು ತುಂಬ ತೆಳ್ಳಗೆ ಬೇಕು, ಅದಕ್ಕೋಸ್ಕರ ನಾನೊಂದು 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಡಬ್ಬಲ್ ಹಾಕಬೇಡಿ, ಅದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಳ್ಬೇಕು. ನೀವು ಮಾಮೂಲು ಅನ್ನ ಎಲ್ಲ ಬೇಯಿಸುವಾಗ ಹಾಕೋ ನೀರಿಗಿಂತ ಒಂದು 2 ಪಟ್ಟು ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡೆ, ಹಾಗೆ 1 ಚಮಚದಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು. ಇಲ್ಲಿ ಬೇಯಿಸ್ಕೊಳ್ಳುವಾಗನೂ ಅಷ್ಟೇ 1-2 ವಿಶಿಲೆಲ್ಲ ಬೇಡ, ಒಂದು 4ರಿಂದ 5 ವಿಶಿಲ್ ಕೂಡ ನೀವು ಇಡಲೇಬೇಕು. ಚೆನ್ನಾಗಿ ಬೇಯಬೇಕಿದು, ಬೆಂದು ಅಂಟಂಟು ರೀತಿ ಆದ್ರೇ ಈ ತಿಂಡಿ ಟೇಸ್ಟ್ ಆಗೋದು. ಇದು ಇವಾಗ ನೋಡಿ ವಿಸಿಲ್ ಬರ್ತಾ ಇದೆ, ಇದನ್ನು ಇನ್ನು ಕೂಲ್ ಆಗಲಿಕ್ಕೆ ನಾವು ಬಿಡಬೇಕು. ಈಗ ತಣ್ಣಗಾಗಿದೆ, ತಣ್ಣಗಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದೇ ನೀವು ಅಕ್ಕಿ, ಬೆಳ್ತಿಗೆ ಅಕ್ಕಿ ಯಾವುದು ಕೂಡ ತಗೊಳ್ಬೋದು, ದೋಸೆ ಅಕ್ಕಿ, ಊಟದ ಅಕ್ಕಿ, ಹಾಗಂತ ಸೋನಾ ಮಸೂರಿ ಅಕ್ಕಿ ಆಗಬೇಕು ಅಂತೆಲ್ಲ ಏನಿಲ್ಲ. ಯಾಕಂದರೆ ಈ ಅನ್ನ ಉದುರಾಗಿ ಎಲ್ಲ ಬರಬೇಕು ಅಂತಿಲ್ಲ, ಹಾಗಾಗಿ ನೀವು ಯಾವ ಅಕ್ಕಿಯನ್ನು ಬೇಕಾದರೂ ತಗೊಳ್ಬೋದು. ಇದೀಗ ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾವೊಂದು ಒಗ್ಗರಣೆಯನ್ನು ಕೊಡೋಣ. ನಾನಿಲ್ಲಿ ಒಗ್ಗರಣೆ ಸೌಟಿಗೆ ಒಂದು 2 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ತುಪ್ಪವೇ ಆಗಬೇಕು ಅಂತ ಏನಿಲ್ಲ, ನೀವು ಕುಕ್ಕಿಂಗ್ ಆಯಿಲ್ ಯಾವುದು ಕೂಡ ಬಳಸ್ಕೊಳ್ಬೋದು. ತುಪ್ಪ ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿರ್ತದೆ. ಈಗ ತುಪ್ಪ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ. ಜೀರಿಗೆ ಚೂರು ಕ್ರಂಚಿನೆಸ್ ಬರುವಾಗ ನಾವಿದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಾಗೆ 1-2 ಹಸಿಮೆಣಸು, ಒಂದು 8ರಿಂದ 10 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಹಸಿಮೆಣಸೆಲ್ಲ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಪರಿಮಳ ಚೆನ್ನಾಗಿರ್ತದೆ. ಇನ್ನು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇವಾಗ ನೀವು ಗೋಡಂಬಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನನ್ನ ಹತ್ರ ಗೋಡಂಬಿ ಖಾಲಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಹಾಕ್ಕೊಳ್ಳಿಲ್ಲ. ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ. ಈಗ ಕರಿಬೇವು ಸೊಪ್ಪು ಹಾಕಿ ಆದ ನಂತರ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಬೇಕು. ಇನ್ನು ಈ ಒಗ್ಗರಣೆಯನ್ನು ನಾವು ಬೇಯಿಸಿಟ್ಟಂಥ ಬೇಳೆ ಮತ್ತು ಅನ್ನ ಏನಿದು ಅದಕ್ಕೆ ಹಾಕ್ಕೊಳ್ಬೇಕು. ಈ ಒಗ್ಗರಣೆಯಿಂದಲೇ ಪರಿಮಳ ಬರೋದು ಚೆನ್ನಾಗಿ. ಖಾರ ಜಾಸ್ತಿ ಬೇಕಂದರೆ ನೀವು ಹಸಿಮೆಣಸನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ಈ ಕ್ವಾಂಟಿಟಿಯಲ್ಲಿ ನೋಡಿ ನನಗೆ ಒಬ್ಬರು ತಿನ್ನುವಷ್ಟು ಮತ್ತೊಂದು ಸ್ವಲ್ಪ ಉಳಿದಿದೆ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ನಾವು ತಟ್ಟೆಗೆ ಹಾಕಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಿಗ್ಗೆ ಯಾವಾಗಲೂ ಒಂದೇ ರೀತಿ ತಿಂಡಿ ಮಾಡೋ ಬದಲು ಈ ರೀತಿ ಕೂಡ ನೀವು ಒಂದು ಸತಿ ಟ್ರೈ ಮಾಡ್ಬೋದು. ಹಾಗೆ ಯಾರಾದರೂ ನನ್ನ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಪೊಂಗಲಿಗೆ, ಅಂದರೆ ಇದು ಖಾರ ಪೊಂಗಲ್ ನಾನು ಮಾಡಿದ್ದು, ಈ ಪೊಂಗಲಿಗೆ ನಾವು ಮೇಲಿಂದ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದರೆ ಉಂಟಲ್ಲ, ಅದು ಕೂಡ ಸೂಪರಾಗಿ ಟೇಸ್ಟ್ ಕೊಡ್ತದೆ. ಅದರೊಟ್ಟಿಗೆ ನೀವು ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಖಾರ ಕಮ್ಮಿ ಮಾಡಿರೋದು, ನೀವು ಖಾರ ಮಾತ್ರ ಜಾಸ್ತಿ ಮಾಡ್ಕೊಳ್ಳಿ. ಈ ತಿಂಡಿನ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.